ನೋಡಿ ಪಾರ್ವತಿ, ಜೀವ ಇದ್ರೆ ಎಲ್ಲಿ ಬೇಕಾದ್ರೆ ಜೀವನ ಮಾಡ್ಬೋದು. ಅದೇ ಜೀವ ಹೋದ್ರೆ ಏನ್ ಮಾಡ್ತೀರಾ? ಮೊದ್ಲು ಆರೋಗ್ಯ, ಮಿಕ್ಕಿದೆಲ್ಲ ಆಮೇಲೆ. ಎಲ್ಲ ನಿಮ್ಮಂಗೆ ಇದ್ರೆ ಅವ್ರು ತವ ಕಷ್ಟ ಸುಖ ಹೇಳ್ಕೋಬಹುದು ಕಣ್ರವ. ಆದ್ರೆ ಅವ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ಯಾರೇ ಕಷ್ಟದಲ್ಲಿದ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ನಮ್ಮ ಐಸು ಮೇಡಮ್ ಅವರಲ್ಲಿರೋ ಒಳ್ಳೆ ಗುಣ. ಒಟ್ನಾಗೆ ಕಷ್ಟ ಅಂದ್ರೆ ಅವ್ರ ಮನಸ್ಸು ಹಂಗೆ ಕರಗೋಯ್ತದೆ. ನೋಡ್ದೇನು ತಂಗಿಯಪ್ಪ, ನೀನು ಮುದ್ದಿನ ಮಗಿನ ಅವತಾರ ಬಾ. ಹಬ್ಬ ಅದ ಕಣ್ ಇರ್ಮಗ ಅಂತ ನೀನು ಹೇಳಿದ್ದಕ್ಕೆ ಇಲ್ಲ ಕಣವ ಆನೆ ಕ್ಯಾಮೆ ಅದೇನ ಸಂಜೆಗೆ ಬರ್ತೀನಿ ಅಂತ ಹೋದ. ಈಗ ಅವನೆಂಡ್ರು ಹಟ್ಟಿ ಕ್ಯಾಮೆ ಮಾಡ್ತಾವಳೆ ಅನ್ನೋದು ಗೊತ್ತಾಗಿ ಅವಳು ಕೈ ಕಲ್ಲು ಎಲ್ಲಿ ನಲ್ಗೋಯ್ತವು ಅಂತ ಅವಳಿಗೆ ಬಂದು ಸಹಾಯ ಮಾಡಕ್ಕೆ ನಿಂತವನಲ್ಲ. ಅಪ್ಪ ಯಪ್ಪ ಯಪ್ಪ, ಅಮ್ಮೋರ್ ಗಂಡ ಆಗ್ಬಿಟ್ಟಾಗ್ಬಿಡು. ರಂಗೇಗೌಡಂಗೆ ಏನ್ ಮಾತ ಮಾಡ್ಸಾಳೋ ಗೊತ್ತಿಲ್ಲ ಕಾಂಚನ. ನೀನೇನಾದ್ರೂ ಮಂಕ್ ಬೂದಿ ಹೆಚ್ಚಿದ್ರು ರಂಗೇಗೌಡ ಅದರಿಂದ ಪಿರ್ನಿ ಊರಿಗೆ ಬಂದ್ಬಿಡ್ತಾನೆ. ಇನ್ನಿವಳನ್ನ ಮಟ್ಟ ಹಾಕೋದು ಸ್ಯಾನೆ ಕಷ್ಟ ಆದೆ ಬಿಡು. ಅಲ್ಲ ಕಣ್ಮಮ್ಮಿ, ರಂಗೇಗೌಡನೇ ಬುಟ್ಟಿಗೆ ಹಾಕೊಂಡವಳೆ ಅಂದ್ರೆ ಇನ್ನೀ ಮನೆಯವ್ರು ಯಾವ ಲೆಕ್ಕ? ಸರಿಯಾಗಿ ಹೇಳ್ದೆ ಕಣ ಮಹೇಶ. ಇನ್ನವಳಿಗೆ ನಾವೆಲ್ಲ ಅಡಿಯಾಳಾಗೋದ್ರಲ್ಲಿ ಅನುಮಾನವೇ ಇಲ್ಲ ಬಿಡು. ನಾನು ಇವ್ರ ಹತ್ರ ಇಟ್ಕೊಂಡು ನನ್ನ ಕಾರ್ಯ ಸಾಧಿಸ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಏನಿದ್ರು ಶತ್ರು ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದು ಟೈಮ್ ನೋಡ್ಕೊಂಡು ನಮಗೆ ಬೇಕಾದಂಗೆ ಬದಲಾಯಿಸ್ಕೋಬೇಕು. ಇಲ್ಲ ಅಂದರೆ ಜೀವನ ಪೂರ ಹಿಂಗೆ ಹಿಂದಗಡೆ ಮಾತಾಡಿಕೊಂಡು ಕೋಪ ತೀರ್ಸ್ಕೋಬೇಕಾಯ್ತದೆ. ಲೆಕ್ಕಾಚಾರ ಮಾಡಿ ಪ್ಲಾನ್ ಮಾಡೋ ನನಗೂ ಲೆಕ್ಕಾಚಾರನೇ ಇಲ್ಲದೆ ಕ್ಯಾಮೆ ಮಾಡ್ತಿರೋ ಐಶ್ವರ್ಯನೂ ಒಂದೇ ಮಾಡಿರಾ? ನಾವು ಅವಳು ಅಡಿಯಾಳಾಯ್ತೀವಿ ಅಂತ ಯಾಕೆ ಯೋಚನೆ ಮಾಡಿರಿ? ಅವಳದು ಏನೇನು ಮಾಡ್ತಾಳೋ ಎಲ್ಲ ಮಾಡಲಿ, ನಾನು ನೋಡ್ತೀನಿ. ಇದ್ಯಾಕ ಹಂಗ್ ಮಾಡ್ಕೊಂಡೆ?
ಏನಿಲ್ಲ, ಕ್ಲೀನ್ ಮಾಡ್ತಿದ್ನಲ್ಲ, ಕಣ್ಣಿಗೆ ಧೂಳ್ ಬಿತ್ತು, ಕಾಲ್ ಜಾರ್ತು, ಏನು ಆಗಿಲ್ಲ ಅತ್ತೆ. ಅಲ್ಲವಾ ನೀನ್ ತುಂಬೊಡಿತಿದ್ಯಾ? ನೀನ್ ಯಾಕವ ಅವೆಲ್ಲ ಮಾಡಕ್ ಹೋದೆ? ಅದಕ್ಕೆ ಅಲ್ಲ ಆ ಪಾರ್ವತಿಗೆ ತುಂಬೊಡ್ಸು ಅಂತ ಹೇಳಿದ್ನಲ್ಲ, ಅವಳು ಮಾಡ್ನಿಲ್ವೇ? ಅಲ್ಲೋತಾಳು ಪಾರ್ವತಿ. ಅತ್ತೆ ಒಂದ್ ನಿಮಿಷ, ಅವ್ರು ದಿನ ಇದೇ ಆಗೋಯ್ತು. ಎಲ್ಗೋದ್ಲ ಅವಳು? ಅಮ್ಮ, ಪಾರ್ವತಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನೇ ದುಡ್ಡು ಕೊಟ್ಟು ಡಾಕ್ಟರ್ ತವ ಹೋಗ್ಬಾ ಅಂತ ಹೇಳ್ದೆ. ಅತ್ತೆ ಅದಕ್ಕೆ ನಾನೇ ಕೆಲಸ ಮಾಡ್ತಿದ್ದೆ. ಗಂಡ ಹೆಂಡ್ರಿಬ್ರು ಸರಿಯಾಗಿದ್ದೀರಾ ಬಿಡ್ರವ. ಅಲ್ಲ ಕ್ಯಾಮೆ ಮಾಡೋನೆಲ್ಲ ಮನ್ ಕಳ್ಸ್ಬಿಟ್ಟು ನೀವಿಬ್ರು ಕ್ಯಾಮೆ ಮಾಡ್ತೀನಿ ಅಂದ್ರೆ ಹೆಂಗ್ ಹೇಳಿ? ಅತ್ತೆ ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ವಲ್ಲ, ಬಸ್ರಿ ಬೇರೆ, ಅದಕ್ಕೆ ನಾನೇ ಹೋಗು ಅಂತ ಕಳಿಸ್ದೆ. ಹೌದೇ? ಈಗ ಬ್ಯಾರೆ ಯಾರನ್ನಾರ ಕರೆಸಿ ಮಾಡವ ಅಂದ್ರೆ ಹಿಂಗ್ ಸಂದೆ ಆಗೋಯ್ತದೆ. ಏನ್ ಮಾಡೋದು? ಇರ್ಲಿ ಬಿಡವ, ನೀನ್ ನಡಿ. ಅದ್ಕೆ ಕಾಂಚನ, ನಾನ್ ಕೋಣೆ ಕ್ಯಾಮೆ ಎಲ್ಲ ಅದ್ರನ್ನೇ ಮಾಡಿ ಮುಗಿಸ್ಬಿಡ್ತೀನಿ. ಅಲ್ಲ ಅದ್ಕೆ ಅದಕ್ಕೆ ಕೋಣೆ ಕ್ಯಾಮೆ ಎಲ್ಲ ಮಾಡಿ ಮುಗಿಸಿ ಮಾಡೋ ಹೊತ್ತಿಗೆ ಹಬ್ಬನೇ ಮುಗ್ದೋಗಿರ್ತದೆ. ಹಂಗಂತ ದುಮ್ ಮಾಡಿಕೊಂಡು ಹಬ್ಬ ಮಾಡಕ್ಕಾಯ್ತದೆ? ಇರ್ಲಿ ಬಿಡವ, ನೀನ್ ನಡಿ, ಎಲ್ಲ ನಾನೇ ಮಾಡ್ತೀನಿ. ಅತ್ತೆ 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 ನಾನೇ ಮಾಡ್ತೀನಿ, ನೀವೇನು ಮಾಡಬೇಡಿ. ಇದೇನುವಾ, ನೀನು ಅಟ್ಟಿ ಕೆಮ್ಮೆ ಮಾಡಿಯಾ? ಬ್ಯಾಡ ಕಣವ, ನಾನೇ ಮಾಡ್ತೀನಿ ಬಿಡು. ನಂಗಾದ್ರೆ ಈ ಕ್ಯಾಮೆ ಎಲ್ಲ ಮಾಡಿ ರೂಢಿ ಅದೆ. ನಿಂಗೆ ಯಾವತ್ತೂ ಅತ್ತೆ ನಾನ್ ಮಾಡಿಲ್ಲ ಅಂತ ಈಗ್ಲೂ ಸುಮ್ಮನೆ ಇದ್ರೆ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ. ಏನೂ ಆಗಲ್ಲ, ನಾನ್ ಮಾಡ್ತೀನಿ. ನೀವು ಒಳಗಡೆ ಏನಾದ್ರೂ ಕೆಲಸ ಇದ್ರೆ ಮಾಡಿ. ಅಲ್ಲ ಎಲ್ಲಾನು ನೀನ್ ಒಬ್ಳೆ ಮಾಡಿ ಏನವಾ? ಅವ ಐಸು ಮೇಡಮ್ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಬಿಡು. ನೀನ್ ಎಲ್ಲಿಗೂ ಹೋಗ್ಬೇಕು ಅಂತಲ್ಲ ಮಗ? ಅವ ಅದು ಅವರು ನಾಳೆ ಬಾ ಅಂತ ಹೇಳಿದ್ರು, ಅದಕ್ಕೆ ನಾನು ನಾಳೆ ಹೋಗ್ತೀನಿ. ಮಗ, ನೀವಿಬ್ರು ಈ ಅಟ್ಟಿ ಕ್ಯಾಮೆ ಮಾಡೋದು ನನ್ಗೆ ಯಾಕೋ ಮನ್ಸು ಒಪ್ತಿಲ್ಲ ಕಣ್ಲ. ಮಮ್ಮಿ, ಅಣ್ಣಂಗೂ ಅದಕ್ಕೆಗೋ ನಾನು ಸಹಾಯ ಮಾಡ್ತೀನಿ. ಅದಕ್ಕೆ ಅದೇನು ಹೆಲ್ಪ್ ಬೇಕು ಅಂತ ಕೇಳಿ, ನಾನು ಮಾಡ್ಕೊಡ್ತೀನಿ. ಆಯ್ತು. ಇನ್ನೇನವ, ತಮ್ಮಯ್ಯನು ಕ್ಯಾಮೆ ಮಾಡಕ್ ನಿಂತ್ಕೊಂಡಾಯ್ತು, ಇನ್ನೆಲ್ಲ ಮುಗೀತು ಅಂತಾನೆ ಅರ್ಥ ಬಿಡು. ನೋಡು, ಯಾವ ಕ್ಯಾಮೆ ಏನಾನ ಇದ್ರೆ ನೋಡೋಗವ. ಸರ್ ಕಣ್ಮಗ. ಲೋ ಯಾಟೆ, ಎಲ್ಲೇ ಇದ್ರು ಬಿರ್ನೆ ಸಿದ್ದಪ್ಪಣ್ಣಂತವ ಹೋಗಿ ನಾನು ಬರ್ತಾ ಇಲ್ಲ ಅಂತ ಹೇಳ್ಬಿಡ್ಲಾ? ಮಹೇಶ ಯಾಕೆ ಅವನು ಕ್ಯಾಮೆ ಮಾಡ್ತೀನಿ ಅಂತ ಹೋದ? ಸಹಾಯ ಮಾಡ್ಕೊಡಕ್ ಬಂದಿದ್ದೀನಿ ಅನ್ನೋ ಕಲ್ಪನೆಯಲ್ಲಿದ್ರೆ ಈಗಲೇ ಅದನ್ನ ತೆಗೆದಾಕ್ಬಿಡು. ಯಾಕಂದ್ರೆ ನಾನು ಬಂದಿರೋ ಉದ್ದೇಶನೇ ಬ್ಯಾರೆ. ಐಸು ಮೇಡಮ್ ಅವರೇ, ಕ್ಯಾಮೆ ಮಾಡಕ್ ನಾನಂತೂ ಬಂದಾಯ್ತು. ಅದಕ್ಕೆ ನಾನು ಬಂದಾಯ್ತು. ಅದೇನು ಕೆಲಸ ಮಾಡ್ಬೇಕು ಅಂತ ಹೇಳಿ ಮಾಡಿ ಮುಗಿಸ್ಬಿಡವ. ನೀವು ಒಳಗಡೆ ಇರೋ ವಸ್ತುಗಳನ್ನೆಲ್ಲ ಹೊರಗಡೆ ತಗೊಂಡೋಗಿ, ಮಿಕ್ಕಿದ ವಸ್ತುಗಳ ಮೇಲೆ ಹಳೆ ಬಟ್ಟೆ ಹಾಕಿ. ಸರಿ ಅದಕ್ಕೆ. ಐಸು ಮೇಡಮ್ ಅವರೇ, ನಾನೇನ್ ಮಾಡ್ಬೇಕು? ನೀವು ನಾನ್ ಮಾಡೋ ಕೆಲ್ಸಕ್ಕೆ ಸಹಾಯ ಮಾಡಿದ್ರೆ ಸಾಕು. ಹಂಗಾರೆ ಇವಾಗ ದುಂಬುಡಿಬೇಕೆ? ಯಾಕೆ? ಸರಿ, ಒಂದು ನಿಮಿಷ ಇರಿ.
ಮೇಡಮ್ ಅವರೇ, ತಗೊಳ್ಳಿ ಇದನ್ನ ಮಕ್ಕಕ್ಕೆ ಕಟ್ಕೊಳ್ಳಿ, ಇಲ್ಲಾಂದ್ರೆ ಮೇಲಿರೋ ಧೂಳೆಲ್ಲ ಗಂಟ್ಲೊಳಿಗೆ ಹೋಯ್ತದೆ. ಅಯ್ಯೋ ಕರೆಕ್ಟ್ ಅಲ್ವಾ, ನಂಗೆ ಇದು ಹೊಳಿಲೇ ಇಲ್ಲ. ಮೇಡಮ್ ಅವರೇ ಏನಾಯ್ತು? ಕಟ್ಕೊಳಕ್ ಆಗ್ತಾ ಇಲ್ಲ. ಸಂದಾಗ ಮಾತೊಂದಾಡ್ತೀರಾ, ಅದನ್ನು ಕಟ್ಕೊಳಕ್ ಬರಕ್ಕಿಲ್ವೇ? ಕೊಡಿಲ್, ನಾನು ಕಟ್ಕೊಡ್ತೀನಿ. ಹಾ ಸರಿಯಾಗದ ಮೇಡಮ್ ಅವರೇ? ಸರಿ, ಒಂದ್ ನಿಮಿಷ ಇರಿ. ಹಾ ಅಯ್ಯೋ ಏನಾಯ್ತು? ಕಣ್ಣು ಧೂಳ್ ಬಿತ್ತು. ಹೌದೇ? ಇಲ್ಲಿ ಬನ್ನಿ ಇಲ್ಲಿ. ಸರಿ, ಒಂದ್ ನಿಮಿಷ ಇರಿ. ನೀವು ಹಿಂಗೆ ಕಣ್ಣು ಧೂಳು ಬೀಳ್ಸ್ಕೊಳ್ಳೋದು, ನಾನು ಕಣ್ಣು ಉರ್ಬೋದು. ಹಿಂಗೆ ಆದ್ರೆ ಇವತ್ತಿ ಅಟ್ಟಿ ಕ್ಯಾಮೆ ಆದಂಗೆ. ನಾನು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ರೀ. ಒಂದ್ ನಿಮಿಷ ಬಂದೆ. ಐಸ್ ಮೇಡಮ್ ಅವರೇ ತಗೊಳ್ಳಿ. ಹೌ ಸ್ವೀಟ್. ಹಾಕೊಳ್ಳಿ. ಹಾ, ಇವಾಗ ಹೆಂಗ್ ಬೇಕು ಹಂಗ್ ಧೂಳು ಹೊಡೀರಿ. ಯಾವ್ದೇ ಕಾರಣಕ್ಕೂ ನಿಮ್ ಕಣ್ಣು ಧೂಳು ಬೀಳಕ್ಕಿಲ್ಲ. ಥ್ಯಾಂಕ್ ಯು. ಅಲ್ಲಿ ಅಲ್ಲಿ ಆ ಕಡೆ. ಮೇಡಮ್ ಅವ್ರೆ ಆ ಕಡೆ. ಹಾ ಅಲ್ಲಿ ಅಲ್ಲಿ. ಗೌಡ್ರೆ, ಗೌಡ್ರೆ. ಓಹ್ ನೀವಾ? ನಾನು ಯಾರು ಅಂತ ಹೇಳಿ ಹೆದರ್ಬಿಟ್ಟಿದ್ದೆ. ಏನು ಯಾವುದೋ ದೀರ್ಘಾಲೋಚನೆಯಲ್ಲಿ ಮುಳುಗಿರೋ ಥರ ಕಾಣ್ತಿದೆ. ಏನ್ ಹೇಳೋದು ಹೇಳಿ. 8 ವರ್ಷ ನಾನು ದೂರದ ಊರ್ನಾಗಿದ್ನ. ಅವನ್ನ ನೋಡಬೇಕು ಅಂತ ಅನಿಸ್ದಾಗ್ಲೆಲ್ಲ ಹಳ್ಳಿಗೆ ಬಂದು ಅವನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಆಗ ಅವಾಗೂ ಸಂತೋಷ ಆಗ್ತಿತ್ತು. ಆದರೆ ಈಗ ಹಂಗಲ್ವಲ್ಲ. ಈಗ ನಾನು ಇಲ್ಲೇ ಹಳ್ಳಿನಾಗೆ ಇದ್ದೀನಿ. ಅಟ್ಟಿನಾಗ ಏನೇ ಆದರೂ ಅವ್ವ ನನ್ನ ತಾವ ಬಂದು ಅಲ್ಲಿ ನಡೆದಿರೋ ವಿಚಾರ ಹೇಳಿ ದುಃಖ ಪಡ್ತಾಳೆ. ನನಗೂ ದುಃಖ ಆಯ್ತದೆ, ಬೇಸರ ಆಯ್ತದೆ. ಅದು ಅಲ್ಲದೆ ಕಾಂಚನ ನಾನು ಸೊಸೆ ಬದುಕಿರುವಾಗಲೇ ರಂಗೇಗೌಡಂಗೆ ಇನ್ನೊಂದು ಮದುವೆ ಮಾಡ್ಸಕೊಂತಿದ್ಲಂತೆ. ನಮ್ಮವ್ವ ಊರಿಗೆ ಬಂದ ಮಗ ಅಟ್ಟಿಗೆ ಬರ್ತಾನೆ ಅಂತ ಕಾಯ್ತಾನೇ ಇದ್ದಾಳೆ. ಇದನ್ನೆಲ್ಲ ನೋಡಿ ನನಗೆ ಬಹು ಸಂಕಟ ಆಯ್ತಾ ಇದೆ. ಗೌಡ್ರೆ, ಕಾಲಾಯ ತಸ್ಮೈ ನಮಃ ಅಂತಾರೆ. ಅದಕ್ಕೆ ಎಲ್ಲ ಕಾಯಿಲೆನೂ ಸರಿ ಮಾಡೋ ಔಷಧಿ ಗೊತ್ತಿರುತ್ತೆ ಅಂತ ನೀವೇ ಹೇಳ್ತಿದ್ರಲ್ವೇ? ಈಗ ನೀವೇ ಯಾಕೆ ನಿರಾಶೆಯನ್ನು ಮಾತಾಡ್ತಿದ್ದೀರ? ಇವತ್ತು ನಿಮ್ಮನ್ನು ನೋಡಿ ಬೀದಿ ಬಿಕಾರಿ ಹತ್ತಿರೋರು, ನಿಮ್ಮ ವೇಷ ನೋಡಿ ಯಾವುದೋ ಕೆಲಸಗಾರ ತಗೊಳಪ್ಪ ಪ್ರಸಾದವ ಅಂತಿರೋರು ಎಲ್ರಿಗೂ ನಾಳೆ ದಿನ ನೀವು ಯಾರು ಅಂತ ಎಲ್ರಿಗೂ ಗೊತ್ತಾಯ್ತದೆ. ಅವತ್ತು
ನಿಮ್ಮ ತಾಯಿನೂ ಸಂತೋಷ ಪಡ್ತಾರೆ, ಜನನೂ ಬೆಲೆ ಕೊಡ್ತಾರೆ. ಆದಷ್ಟು ಬಿರ್ನೆ ಒಳ್ಳೆಯದಾಯ್ತದೆ. ನೀವೇನು ಯೋಚನೆ ಮಾಡಬೇಡಿ, ನಂಬಿಕೆ ಮಾಡ್ಕೊಳ್ಳಿ. ಆ ನಂಬಿಕೆನಾಗೆ ನಾನು ಜೀವನ ಕಳೀತಾವನೆ. ಆ ದೇವರು ಎಲ್ಲಾನು ಯಾವಾಗ ಸರಿ ಮಾಡ್ತಾರೋ ಏನೋ. ಆ ಕ್ಷಣ ಆ ದಿನ ಯಾವಾಗ ಬರ್ತದೋ ಅಂತ ಕಾಯ್ತಾವನಿ. ಲೈ ಏನ್ರಲ್ಲ ಅದೇ ನೋಡ್ರಿ, ನೀವು ಹೇಳದಂಗೆ ತೋಟಕ್ಕೆ ಹೋಗಿ ಬಾಳೆಕಂಡು ಮತ್ತೆ ಮಾವಿನ ತೊಳೆದು ತಂದಾಯ್ತು. ಏನು ಮಾಡ್ಬೋದು ಹೇಳಿ? ಇಲ್ಲೇ ನನ್ನ ತಲೆ ಮೇಲೆ ಮಡಗಿ. ಸರಿ ಕೊಟ್ರೆ ಅಲ್ಲೇ ಮಾಡಕ್ಕೆ. ಲೇ ಯಾರು ಗಿರ್ಗಿಟ್ಟೆ ಅಣ್ಣ ಸುಮ್ಮನೆ ತಮಾಷೆಗೆ ಹೇಳಿತ್ತು, ಅದನ್ನೇ ನಿಜ ಅನ್ಕೊಂಡು ತಗೊಂಡೋಗಿ ಇಟ್ಬಿಟ್ಟಿರ. ಅದೆಲ್ಲಾನು ತಗೊಂಡ್ ಬನ್ನಿ, ಅಲ್ಲೋಗಿ ಹೇಳೋಣ ಬನ್ನಿ. ಅಲ್ಲ ಆಯ್ತು ಮೇಡಮ್ ಅವರೇ, ಅಟ್ಟಿಗೆ ಹೊಸಬ್ರು ಬಂದವ್ರಂಗೆ ಎಲ್ಲಿ ಮಡಗೋದು ಅಂತ ಕೇಳ್ತಾರೆ ನೋಡಿ. ಅಯ್ಯೋ ಇದನ್ ಮಡಗೋದು? ನನ್ನ ತಲೆ ಮೇಲೆ ಇಡಿ. ಏನಿದು, ನೀವು ಮನೆಗೆ ಬಂದು ಹೊಸಬ್ರ ತರ ಕೇಳ್ತಾ ಇದ್ದೀರಾ? ಓಹೋ, ನಮ್ಮ ಹತ್ರ ನಮ್ಗೆ ಎನ್ನಿ. ಇರ್ಲಿ ಮೇಡಮ್ ಅವರೇ, ಇರ್ಲಿ. ಸಾನೇ ಸಂದಾಗಿ ಹೇಳಿದ್ರಿ ಬಿಡಿ. ಗೌಡ್ರೆ, ಇದಕ್ಕೆ ನೀವೇನು ಹೇಳಿರಿ ಹೇಳಿ? ಏಯ್ ಇರ್ಲಿ ಕಣ್ರಲ್ಲ, ನೋಡ್ರಲ್ಲ, ಬಸ್ಸು ಯಾವತ್ತಿದ್ರು ಬಸ್ ನಿಲ್ದಾಣ ತಕ್ಕೆ ಬರ್ಬೇಕು. ಯಾವತ್ತೋ ಒಂದಿನ ರಸ್ತೆಯಲ್ಲಿ ನಿಂತದೆ ಅಂದ್ರೆ ದಿನ ನಿಂತತೆ. ನಾವ್ ನಿಂಚಾಗನೆ ಬಸ್ ಸ್ಟ್ಯಾಂಡ್ ಮಾಡ್ತೀವಿ, ಯಾವ್ದೇ ಕಾರಣಕ್ಕೂ ಬಸ್ ಸ್ಟ್ಯಾಂಡ್ ಬರಲ್ಲ. ಓಹೋ, ಎಲ್ರು ಒಂದಾಗಿ ನನ್ ಕಾಲ್ ಎಳಿತಿದ್ದೀರಾ ಅನ್ನಿ. ಇರ್ಲಿ ಇರ್ಲಿ, ನಮಗೂ ಟೈಮ್ ಬರ್ತದೆ. ಅದ್ ಸರಿ ಗೌಡ್ರೆ, ಅದಕ್ಕೆ ಮಂಗ್ ಸಹಾಯ ಮಾಡಕ್ಕೆ ಪಕ್ಕದಳ್ಳಿಗೆ ಇವತ್ತು ಹೋಗಕ್ ಆಗಕ್ಕಿಲ್ಲ, ಟೈಮ್ ಸಂದಾಗಿಲ್ಲ, ನಾಳೆ ಮಾಡ್ಕೊ ಅಂತ ಹೇಳಿದ್ರಾ? ಯಾಟೆ 8 ದಿನದಿಂದ ಈ ತರ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ಲ, ಆಮ್ಯಾಕ ಅದೇ ನಿಮ್ಗೆ. ಏನ್ ಗೊಣಗ್ತಾ ಇದ್ದೀರಾ? ಇಲ್ಲಿ ಮಾತಾಡಿ. ಅದು ಅದು ಗೌಡ್ರೆ, ಶಿವು, ಬಾಪ ಬಾಪ ಬಾಪ, ಸರಿಯಾದ ಟೈಮ್ಗೆ ದೇವ್ರು ಬಂದಂಗ ಬಂದೆ ನೋಡು. ಐಸ್ ಮೇಡಮ್ ಅವರೇ, ಶಿವನ ಅಟ್ಟಿಗೆಲ್ಲ ಲೈಟ್ ಬಿಡೋಕ್ ಕರ್ಸಿದ್ದೆ, ಬಿಡ್ಸ್ಬಿಟ್ಟು ಬಂದ್ಬಿಡ್ತೀನಿ ರೀ. ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ನಾನು ಹಾಕ್ತೀನಿ ಬಿಡು. ಸರಿ ಬಾರಪ್ಪ, ಆ ಕಡೆಯಿಂದ ಬಿಡ್ಕೊ ಬರವಾ ಬಾ. ಒಟ್ನಾಗೆ ಎಲ್ರು ಸಿಕ್ಕಾಕ್ಸಕ್ಕೆ ನಿಂತವ್ರೆ. ಹೋಗೋದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಈಗ್ಲಾದ್ರೂ ಹೇಳಿ. ಅಣ್ಣ ಬಸಿ ಬಾಯಿಲಿ. ಐಸು ಮೇಡಮ್ ಅವರೇ, ಅವ್ವ ಕರೀತಾವ್ರೆ, ಅದೇನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ ರೀ. ಅವ್ವ ಬಂದ್ಬಿಟ್ಟೆ. ಶಿವ, ರಾತ್ರಿ ಆಯ್ತು ಅಂದ್ರೆ ಇಡೀ ಮನೆ ಪಳ ಪಳ ಅಂತ ಹೊಳಿಬೇಕು, ಹಂಗ್ ಲೈಟಿಂಗ್ ಮಾಡೋ. ಆಯ್ತಣ್ಣ. ಅದೇ ಜಾಗದಲ್ಲಿ ಒಂದ್ ಸ್ವಲ್ಪ ಕರೆಕ್ಟಾಗಿ ಲೈಟಿಂಗ್ ಮಾಡೋ. ಅಯ್ಯೋ ಅಣ್ಣ, ಮುಡ್ಕೊಂಬಿಡೋಣ, ನಾನೇ ಮಾಡ್ಕೊಂತೀನಿ. ರೇ ಶಿವ, ನಿನ್ ಪೇಮೆಂಟ್ ಅಲ್ಲಿ ಏನೋ ಕಟ್ ಮಾಡಲ್ಲ, ಹೆದರ್ಕೋಬೇಡ ಬಿಡು. ಬೆಳಗ್ಗೆಯಿಂದ ರಂಗೇಗೌಡ ಐಶ್ವರ್ಯನ ಜೊತೆಲಿದ್ದು ಏನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಅವಕಾಶ ಇವಾಗ ಸಿಕ್ತು. ಆ ಜೋಡಿ ಅಕ್ಕಿ ನನ್ನ ಕಣ್ ಕಿತ್ತು ಬರೋಂಗೆ ನನ್ನ ಮುಂದೆನೇ ಸರ್ಸ ಆಡ್ತಿದ್ವಲ್ಲ,
ಇವತ್ತು ಒಂದು ಅಕ್ಕಿನ ಪಟ್ ಅಂದ್ಬಿಟ್ರೆ ಸರಸ ಮುಂದಕ್ಕೆ ಹೆಂಗೆ ಸಾಕ್ತದೋ ನಾನು ನೋಡ್ತೀನಿ. ಐಶ್ವರ್ಯ, ನಿನಗೆ ಕೆಟ್ಟ ಟೈಮ್ ಇರೋದು ಈ ನೀರಿನಲ್ಲೇ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.